ಮೂವಿ ಮಾತ್ರ ಫಸ್ಟ್ ಹಾಫ್ ಬಂದ್ರು ಸೈಕ್ ಕಣ ಚಂದ್ರನ ಇಷ್ಟ 4 ಸಿನಿಮಾನ ಬೇರೆ ಈ ಸಿನಿಮಾದಲ್ಲಿ ಮಾಡ್ರೆ ಆಕ್ಟಿಂಗ್ ಬೇರೆ ಆ ಸಿಕ್ಸ್ ಪ್ಯಾಕ್ ಆಗಿರ್ಬೋದು ಮತ್ತೆ ಸಂಜನಾ ಮೇಡಮ್ ಮಾತ್ರ ಸೂಪರ್ ದುಡ್ಡಿಗೆ ಬಂದಿದ್ದಾರೆ ಸಂಜನಾ ಮಂಜುನಾಥ್ ಸರ್ ಅವರು ಖಜಾನೆ ಇನ್ನೂ ಹೆಚ್ಚಾಗುತ್ತೆ ಅಂತ ಇಷ್ಟಪಡ್ತಾರಣ ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ದಯವಿಟ್ಟು ಗೆಲ್ಸಿ ಜೈ ಡಿ ಬಾಸ್ ಫಸ್ಟ್ ಹಾಫ್ ಅಂತೂ ಸೂಪರ್ ಆಗಿದೆ ಏನಪ್ಪ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಫಿಲಮ್ ಎಲ್ಲೂ ಬೋರ್ ಹೊಡ್ಸಲ್ಲ ತುಂಬಾ ಸಗದಾಗಿದೆ ನಾವು ಡಿ ಬಾಸ್ ಅಭಿಮಾನಿಯಾಗಿ ಧನ್ವೀರ್ ಮಾತ್ರ ತುಂಬಾ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಯಾವತ್ತು ಡಿ ಬಾಸ್ ಅಭಿಮಾನಿಗಳು ಧನ್ವೀರ್ ಅಂತೂ ಬಿಟ್ಕೊಡಲ್ಲ ಉಸಿರಿರುವವರೆಗೂ ಇರ್ತೀವಿ ಅಷ್ಟೇ ಜೈ ಬಲ್ಗೈ ಬಲ್ಟ ಧನ್ವೀರ್ ಡಿ ಬಾಸ್ ಡಿ ಬಾಸ್ ಅಭಿಮಾನಿಗಳು ಧನ್ವೀರ್ ಮತ್ತು ನಾವಿರೋವರೆಗೂ ಅವ್ರನ್ನ ಮಾಡಿಲ್ಲ ಮೂವಿನ ಕಥೆ ಕಾನ್ಸೆಪ್ಟ್ ಆಗ್ಲಿ ಒಂದು ಯೂನಿಕ್ನೆಸ್ ಇದೆ ತುಂಬಾ ಚೆನ್ನಾಗಿದೆ ನಾನೊಂದು ನಿಜ ಧನ್ವೀರ್ ಅಣ್ಣಂಗೆ ಆಂಟೋ ಬೇಯಕ್ಕಿಂತ ಮುಂಚೆ ಕಥೆ ಬರ್ದಂಗೆ ಆಂಟೋ ಬೇಯಿಸ್ತೀನಿ ತುಂಬಾ ಕಲೆ ಯೂಸ್ ಮಾಡಿ ಕಥೆ ಬರ್ದಾನೆ ತುಂಬಾ ಇಷ್ಟ ಆಯ್ತು ಮೂವಿ ಸೊಕ್ಕತ್ತಾಗಿದೆ ಟ್ರಾನ್ಸ್ಫಾರ್ನ ಸೇರಿಬಿಟ್ಟು ಮೂವಿ ನೋಡಿ ಆಮೇಲೆ ಗೊತ್ತಾಗುತ್ತೆ ಕಥೆ ಹೇಗಿದೆ ಅಂತ ನಾನು ಕರೆಯಾಗಿ ಹೇಳಿಲ್ಲ ಅಂದ್ರೆ ನನಗೆ ಬೇರೆ ಹೇಳ್ತೀನಿ ಕಥೆ ಸೂಪರ್ ಆಗೈತೆ ಸೂಪರ್ ಆಗೈತೆ ಸೂಪರ್ ಈ ತರ ಮೂಮೆಂಟ್ ನೋಡೇ ಇಲ್ಲ ಆಯ್ತಾ ನಮ್ಮ ಚಾಲೆಂಜ್ ಸ್ಟಾರ್ ಬಾಕ್ಸ್ ಆಫೀಸ್ ಅಲ್ವಾ ಇನ್ನೂ ತುಂಬಾ ಅದು ಅವ್ರ ಜೊತೆಗೆ ಬಂದಿದ್ದಾರೆ ಆಯ್ತಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಕಾಲಿನ ಬಳಿಕೆ ಒಂದು ಒಳ್ಳೆ ಸಿನಿಮಾ ತುಂಬಾ ಖುಷಿ ಆಯ್ತು ದಯವಿಟ್ಟು ಅಭಿಮಾನಿಗಳು ಬೇರೆ ಸಿನಿಮಾ ಮಾಡ್ತಾ ಇಲ್ಲ ಬೇರೆ ಸಿನಿಮಾ ಬೇರೆ ಮಾಡ್ತಾ ಇಲ್ಲ ಕನ್ನಡದಲ್ಲಿ ನಾವೆಲ್ಲ ನಾನು ಅಪ್ಪಟ್ಟ ಡಿ ಬಾಸ್ ಅಭಿಮಾನಿ ಯಾವುದೇ ಸಿನಿಮಾ ರಿಲೀಸ್ ಆಗಿರೋದಿಲ್ಲ ಡಿ ಬಾಸ್ ಅಂತೆಲ್ಲ ಅವರು ಮಂದಿಗೆ ಅಭಿಮಾನ ಮಾಡಬೇಕು ಎಲ್ಲಕ್ಕಿಂತ ಮಾತ್ರ ಶುರುವಾಗಿ ನೋಡಿ ನಮ್ಮ ಜಾತ್ರೆ ನನ್ನ ಹತ್ರ ಇದ್ದ ಕಾಸು ಅಣ್ಣ ಎಲ್ಲರೂ ತಿಂತಾರ ಹಾಲ್ಕೋವ 100 ಬಿಟ್ಟು ಅಯ್ಯಗ್ರೀವ ಅಣ್ಣ ಇಲ್ಲಿದೆ ಬಾರು ಬ್ಲಾಕ್ ವರ್ಷ ನೋಡಿ ನಮ್ ಬಾಸು ಧನ್ವೀರು ಅಣ್ಣ ಎಲ್ಲರ ಹತ್ರ ಐತೆ ಕಾಸು ಕರ್ನಾಟಕ ಒಬ್ರು ನಮ್ ಡಿ ಬಾಸು ಪ್ರತಿಯೊಬ್ಬರು ನೋಡಿ ಬಿಸಿಲಿಗೆ ತಿಂದ್ರೆ ಖಾರ ತಿಂದ್ರೆ ಖಾರ ಕರ್ನಾಟಕ ಒಬ್ರು ನಮ್ ಸೋದ್ದಾರ್ ಧನ್ವೀರ ಪ್ರತಿಯೊಬ್ಬರು ನೋಡ್ಬೇಕು ಈ ತರ ತುಂಬಾ ಬರ್ತಾ ಇರ್ಬೇಕು ಯಾರು ಪ್ರಾಣಿಗಳನ್ನ ಡಿ ಬಾಸ್ ಅವರು ಯಾವ ತರ ನೋಡ್ತಾರೆ ಹೇಳ್ಕೊಟ್ಟಿದ್ದಾರೆ ಮೂವಿಗೂ ಪ್ರಾಣಿಗಳಿಗೆ ಏನು ತೊಂದರೆ ಮಾಡ್ಬಾರ್ದು ಹೇಳ್ಕೊಟ್ಟಿದ್ದಾರೆ ಸರ್ ಮೂವಿ ಸ್ವಲ್ಪ ಹೊಸದಾಗಿ ಆಯ್ತು ಡಿಫರೆಂಟ್ ಆಯ್ತು ಯಾಕಂದ್ರೆ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಚಿಕ್ಕ ಪಾತ್ರ ಬಂದು ಸ್ಕ್ರೀನ್ ಅಲ್ಲಿ ನೋಡಿದೆ ತುಂಬಾ ಖುಷಿ ಆಯ್ತು ಸಿನಿಮಾದಲ್ಲಿ ಆಕ್ಚುಲಿ ಧನ್ವೀರ್ ಅಣ್ಣ ನನ್ಗೆ ಹೇಳ್ತಿದ್ದ ಧನ್ವೀರ್ ಅಣ್ಣ ಆಗ್ಲಿ ಈ ಕನ್ನಡ ಇಂಡಸ್ಟ್ರಿ ಡಿ ಅನ್ನೋದು ಸ್ವಲ್ಪ ಲಕ್ ಆಗಿದೆ ಸರ್ ದರ್ಶನ್ ಸರ್ ಆಗ್ಲಿ ಧನ್ವೀರ್ ಅಣ್ಣ ಆಗ್ಲಿ ಧ್ರುವ ಸರ್ಜಾ ಆಗ್ಲಿ ಧನ್ವೀರ್ ಎಲ್ಲರೂ
ಡಿ ಒಂದು ಲೆಕ್ಕ ಇದೆ. ಅವ್ರ ಇಂಡಸ್ಟ್ರಿ ಇವತ್ತು ರೂಲ್ ಮಾಡ್ತಾರೆ, ಡಿ ಏನೋ ಒಂದು ಅಕ್ಷರ ಆಯ್ತಾ. ನಾನು ಹೇಳೋದು ಅಜಗಿರುವ ಬಗ್ಗೆ ಮಾತಾಡಬೇಕು. ಡೈರೆಕ್ಟರ್ ಸರ್ ರವಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಕನ್ನಡ ಜಾನರ್ಗೆ ಸಿನಿಮಾಗೆ ಹೊಸ ಜಾನರು, ಮನುಷ್ಯನ ಆಲೋಚನೆ ಬೇರೆ, ಜೀವನನೇ ಬೇರೆ, ಅದ್ರ ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಸಮೃದ್ಧಿ ಮಂಚಾನ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾ ಎಲ್ಲೂ ಕಾಂಪ್ರಮೈಸ್ ಆಗ್ದಿರ ರಿಚ್ ಆಗಿ ಕೊಟ್ಟು ತುಂಬಾ ಡೈರೆಕ್ಟರ್ ಏನ್ ಬೇಕು ಅದನ್ನ ಕೊಟ್ಟು. ಬಟ್ ಒಂದು ಬೇಜಾರಾಯ್ತು ಏನು ಅಂದ್ರೆ ಸಿನಿಮಾ ಬೆಲೆ 10:30 ಬರ್ಬೇಕಾಗಿತ್ತು. ಅದು ಕೂಡ ತುಂಬಾ ಬೇಜಾರಾಯ್ತು. 1:30 ಬರುತ್ತೆ ಅನ್ಕೊಂಡ್ರೆ ಅದು ಆಗಿಲ್ಲ. ಬಟ್ ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬಂದಿದೆ. ದಯವಿಟ್ಟು ವೀಕೆಂಡ್ ಇದೆ, ಒಳ್ಳೆ ಸಿನಿಮಾ ಇದೆ, ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಯಾವುದೇ ರೀತಿಯ ವಲ್ಗೇರಿ ಕೆಟ್ಟ ಮಾತು ಗ್ಯಾಂಗ್ಸ್ಟರ್ ಅನ್ನೋದು ಏನಿಲ್ಲ. ಪ್ರತಿಯೊಬ್ಬರು ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ. ಈ ಸಿನಿಮಾ ಧನ್ವೀರ್ ಸರ್ಗೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಹೈಲೈಟ್ ಅನ್ಸುತ್ತೆ. ಮತ್ತೆ ಇನ್ನೊಂದು ಏನು ವಿಷಯ ಅಂದ್ರೆ ನಮ್ಮ ಎಕ್ಸ್ಕ್ಯೂಸ್ ಸುನಿಲ್ ಅವರು ಮಾಡಿದ್ದಾರೆ ನೆಗೆಟಿವ್ ಶೇಡ್. ಎಲ್ಲೂ ಕೂಡ ಹೀರೋ ಆಗಲಿ ವಿಲನ್ ಆಗಲಿ ಎಲ್ಲೂ ಕೂಡ ಭೇದ ಭಾವ ಇದ್ದಾರೆ. ಡೈರೆಕ್ಟ್ ಸಿನಿಮಾ ನಾರ್ಮಲ್ ಲೆವೆಲ್ ತಗೊಂಡಿದ್ದಾರೆ. ದಯವಿಟ್ಟು ಕೂಡ ಅಯಗ್ರೀವ ಸಿನಿಮಾ ನೋಡಿ, ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಯಾಕಂದ್ರೆ ಕಣ್ಣಾರೆ ನೋಡಿ ವ್ಯಕ್ತಿ ನಾನು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಜೈ ಡಿ ಬಾಸ್ ಸರ್. ಮೂವಿ ಬಹಳ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಮೂವಿ. ಓಕೆ, ಕನ್ನಡದಲ್ಲಿ ಇದು ಒಂಥರ ಒಂದು ಹಯಗ್ರೀವ ಅನ್ನೋದು ಮೂವಿ ಬಂದಿದೆಯಲ್ಲ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಓಕೆ, ಈ ಫಿಲಂ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಸುನಿಲ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಒಂದು ಕಾಮಿಡಿ ಮತ್ತೆ ಅವರು ಒಂದು ಮೆಡಿಕಲ್ ಅಲ್ಲಿ ಒಂದು ಪ್ರಾಣಿಯ ಒಂದು ತಲೆಯನ್ನು ತೆಗೆದ್ಬಿಟ್ಟು ಮನುಷ್ಯನಿಗೆ ಕಟ್ ಮಾಡಿ ಹಾಕುವಂತ ಒಂದು ಸೈನ್ಸ್ ಇದೆಯಲ್ಲ, ಆ ಸೈನ್ಸ್ ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಇದನ್ನ ಬೇರೆ ಬೇರೆ ಬಲಿ ಕೊಡೋದಕ್ಕೆ ಏನು ಧನ್ವೀರ್ ಹೀರೋ ಏನಿದ್ದಾರೆ, ಸೊ ಅವ್ರು ಅದನ್ನ ಹುಡುಕೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಮತ್ತೆ ಹುಡುಕಿ ಸಕ್ಸಸ್ ಆಗಿ ಹೇಳ್ತಾರೆ. ಬಟ್ ಆದ್ರೂ ಕೂಡ ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾರೆ. ಬಹಳ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸರ್ ಮೂವಿ. ಎಲ್ರು ಬಂದು ನೋಡಿ. ಥ್ರಿಲ್ಲರ್ ಮೂವಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್. ಈ ಫಿಲಮ್ 100 days ಓಡ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಎಲ್ಲ ಫ್ಯಾಮಿಲಿ ಎಲ್ಲ ಕುಟುಂಬ ಸಮೇತ ಕುತ್ಕೊಂಡು ನೋಡುವಂತದ್ದು. ಅಂದ್ರೆ ದೇವರಿಗೂ ಮನುಷ್ಯನಿಗೂ ಇರುವಂತ ಒಂದು ಅಂತರವನ್ನ ಇಲ್ಲಿ ಯಾವ ತರ ಒಂದು ಸೃಷ್ಟಿ ಮಾಡಿ ಹೇಳಿರುವಂತದ್ದು. ಸೊ ಅದೇ ತರನೇ ಹೊಸ ಹೊಸ ಇದು ಪ್ರತಿಭೆಗಳು ಹೀರೋ ಧನ್ವೀರ್ ಅವ್ರು ಇರ್ಬೋದು, ಅಥವಾ ಬಾಲನಟ ಇದು ವಿರಾಟ್ ಸಾಯಿ ಅವ್ರು ಇರ್ಬೋದು. ಇನ್ನ ಇಲ್ಲಿ ಇವರ ಬ್ಯಾನರ್ ಅಲ್ಲಿ ಏನು ಇವರ ಬ್ಯಾನರ್ ಅಲ್ಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳು ಬರ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ತುಂಬಾ ಫಿಲಂ ಚೆನ್ನಾಗಿದೆ. ಥ್ರಿಲ್ಲಿಂಗ್ ಮೂವಿ. ಏನು ಆಗುತ್ತೆ, ಏನ್ ನಡೀತದೆ ಅಂತ ಗೊತ್ತಾಗಲ್ಲ. ಈಗ ಈ ಸೀನ್ ಏನು ಮತ್ತೆ ಏನ್ ಗೊತ್ತಾಗಲ್ಲ. ಅದು ಆ ಕಡೆ ಈ ಕಡೆ ತಿರ್ಗಕ್ಕಾಗಲ್ಲ. ಫಿಲಂ ಮಾತ್ರ ತುಂಬಾ ಇಂಟ್ರೆಸ್ಟ್ ಆಗಿ ಒಳ್ಳೆ ಕತೆ ಚೆನ್ನಾಗಿ ಬರ್ದಿದ್ದಾರೆ. ಕತೆ ಒಳ್ಳೆ ಚೆನ್ನಾಗಿ, ಪಾತ್ರನು ಅದೇ ತರ ಚೆನ್ನಾಗಿ ಮಾಡಿದ್ರು. ಆಕ್ಟಿಂಗ್ ಇಲ್ಲ, ಹೀರೋಯಿನ್ಸ್ ಆಗ್ಲಿ, ನಮ್ ಧನ್ವೀರ್ ಅವರಾಗ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿ. ಸಾಧಿಕೋತಿರೋ ಕಾಮಿಡಿ ಮಾತ್ರ ಸೂಪರ್ ಆಗಿದೆ. ಆಲ್ಮೋಸ್ಟ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು. ಅಂತ ಏನ್ ಮೋಸ ಏನಿಲ್ಲ. ಒಟ್ಟು ದುಡ್ಡಿಗೆ ಏನ್ ಮೋಸ ಆಗಲ್ಲ. ಆರಾಮ್ ಒಳ್ಳೆ ಫಿಲಂ ತೆಗಿದ್ದಾರೆ. ಸಾಂಗ್ 2-3 ಸೂಪರ್ ಆಗಿದಾವೆ. ಫಿಲಮು ಚೆನ್ನಾಗಿದೆ. ನಾವು ಕೇಳಿ ಫಸ್ಟ್ ಡಿ ಬಾಸ್ ಅಭಿಮಾನಿಗಳು ಯಾವತ್ತೂ ಧನ್ವೀರ್ ಅಂತೂ ಹಿಂದೆ ಇದ್ದೇ ಇರ್ತೀವಿ. ಅವ್ರಿಗಂತೂ ಬಿಟ್ಕೊಡಲ್ಲ. ಇದು ಇದ್ರಿ ಏನಪ್ಪಾ ಅಂದ್ರೆ ನಮ್ಮ ಬಾಸ್ ಬೇಗ ಆಚೆ ಬರ್ಲಿ. ಅವ್ರು ಏನೇ ಒಂದು ಕಷ್ಟ ಇದ್ರು ಬೇಗ ಬಗೆಹರಿಸ್ಕೊಂಡು ನಮ್ಮಂತ ಅಭಿಮಾನಿಗಳು ಹಿಂದೆ ಬಂದು ಅವ್ರಿಗೆ ನಮಗೋಸ್ಕರ ಅವ್ರು ಫಿಲಂ ಮಾಡಿ ಚೆನ್ನಾಗಿರ್ಲಿ ಅಂತ ನಾವು ಇದ್ ಮಾಡ್ತೀವಿ. ಮಾತಾಡಕ್ ಆಗ್ತಿಲ್ಲ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಮಾತಾಡಿ ಎಲ್ಲ ಗಂಡಲ್ಲೇ ನಾವು ಬಂದ್ಬಿಟ್ಟು Super.